ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಇಫ್ ನೀವೇನಾದರೂ ಬ್ಯಾಂಗ್ಳೂರಲ್ಲಿ IT ಜಾಬ್ಸ್ನ ಹುಡುಕ್ತಾ ಇದ್ದರೆ. ಆ್ಯಂಡ್ ದ ರೀಸನ್ ಈಸ್ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೀತಾ ಇದೆ. ಈ ಸ್ಕ್ಯಾಮ್ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನಾನು ಮತ್ತು ನನ್ನ ಇನ್ನೂ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ನಾವು 3 ಜನನೂ ಈ ಸ್ಕ್ಯಾಮನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಏನಾಗುತ್ತೆ ಅಂತಂದರೆ ಸಿನಾರಿಯೋ ಏನಂತಂದರೆ, ಅವ್ರು ನಿಮಗೆ ಯಾವುದಾದ್ರೂ ಒಂದು XYZ ಕಂಪನಿ ಅಂತ ಅಂದ್ಕೊಳ್ಳಿ. ಅವ್ರು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ನ ಕಳಿಸ್ತಾರೆ, ಲೈಕ್ XYZ ಕಂಪನಿ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಅ ಜಾಬ್ ಆರ್ ಇಂಟರ್ನ್ಶಿಪ್, ಸರ್ಟೆನ್ ಪೊಸಿಷನ್ ಆಗಿರ್ಬೋದು. ಆ ಪೊಸಿಷನ್ನ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ದೆನ್ ಅವರು ಸ್ಟೈಫಂಡು, ಇಫ್ ಇಂಟರ್ನ್ಶಿಪ್ ಆಗಿದ್ರೆ ಸ್ಟೈಫಂಡ್ ಮೆನ್ಷನ್ ಮಾಡಿರ್ತಾರೆ, ಆ್ಯಂಡ್ ಜಾಬ್ ಆಗಿದ್ರೆ CTC ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ನಮಗೆ ಇಂಟರ್ನ್ಶಿಪ್ಗೋಸ್ಕರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ವಿತ್ ದಿಸ್ ಸ್ಟೈಫಂಡ್ ಆಫ್ ಐ ಥಿಂಕ್ 25 to 30K. ಆಸ್ ಅ ಸ್ಟೂಡೆಂಟ್ ದಟ್ಸ್ ಅ ಗುಡ್ ಅಮೌಂಟ್. ಓಕೆ, ನಾವೇನು ಮಾಡಿದ್ವಿ, ನಾವು ಅಟೆಂಡ್ ಆಗ್ತೀವಿ ಅಂತ ಅವರಿಗೆ ರಿಪ್ಲೈ ಮಾಡಿದ್ವಿ. ಅವ್ರೇನು ಮಾಡಿದ್ರು, ಕಂಪನಿ ಲೊಕೇಶನ್ನ ಶೇರ್ ಮಾಡಿದ್ರು. ನಮ್ಮ 3 ಜನಕ್ಕೂ ಸೇಮ್ ಕಂಪನಿಯಿಂದ ಇಂಟರ್ವ್ಯೂಗೋಸ್ಕರ ಕರೆದಿದ್ರಲ್ಲ, ನಾವು 3 ಜನ ಹೋಗ್ತೀವಿ. ಹೋದಾದ್ಮೇಲೆ ಏನಾಯಿತು, ಕಂಪ್ನಿ ಲೊಕೇಶನ್ಗೆ ಹೋದ್ಮೇಲೆ ಬ್ರೋ, ಅದು ಲಿಟ್ರಲಿ ಕಂಪನಿನೇ ಅಲ್ಲ ಬ್ರೋ. ಅವರು ಒಂದು ಪ್ಲೇಸ್ನ ರೆಂಟಲ್ಲಿ ತೊಗೊಂಡಿರ್ತಾರೆ. ಆ ಪ್ಲೇಸಲ್ಲಿ ಒಂದು ಹಾಲ್ ಇರುತ್ತೆ, ಮತ್ತು ಒಂದು ರೂಮ್ ಇರುತ್ತೆ. ಇನ್ನೊಂದು ಹಾಲಲ್ಲಿ ನಿಮ್ಮ ಥರನೇ ಬಂದಿರೋ ಸ್ಟೂಡೆಂಟ್ಸ್, ಒಂದು 5-6 ಜನ ಸ್ಟೂಡೆಂಟ್ಸ್ ಅಥವಾ ಜಾಸ್ತಿ ಇರ್ಬೋದು, ಕೂತಿರ್ತಾರೆ. ನೀವು ಹೋದ ತಕ್ಷಣ ಅಲ್ಲಿ ಮ್ಯಾನೇಜ್ ಮಾಡೋ ಒಂದು 2-3 ಜನ, 2 ಅಥವಾ 3 ಜನ ಇರ್ತಾರೆ ಮ್ಯಾನೇಜ್ ಮಾಡೋದಕ್ಕೆ ಬಂದಿರೋ ಸ್ಟೂಡೆಂಟ್ಸ್ನ. ಅವ್ರು ಹೋದ ತಕ್ಷಣ ನಿಮ್ಮ ರೆಸ್ಯೂಮಿನ ಇಸ್ಕೊತಾರೆ. ಆ್ಯಂಡ್ ದೆನ್ ಆ ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಬಂದಿರುತ್ತಲ್ಲ ತೋರಿಸಿ ಅಂತ ಹೇಳ್ತಾರೆ. ಸೊ ತೋರಿಸಿದಾದ್ಮೇಲೆ ಓಕೆ ನೀವು ಕೂತ್ಕೊಳ್ಳಿ, ನಿಮ್ಗೆ ನಾವು ಇಂಟರ್ವ್ಯೂಗೋಸ್ಕರ ಕರಿತೀವಿ ಅಂತ ಹೇಳ್ತಾರೆ. ಕೂತ್ಕೊಂಡಾದ್ಮೇಲೆ 2-3 ಜನ ನಿಮ್ಗಿಂತ ಮೊದಲು ಬಂದಿರೋದು ಇಂಟರ್ವ್ಯೂ ಕಂಪ್ಲೀಟ್ ಆದಮೇಲೆ ನಿಮ್ಮನ್ನು ಕರೀತಾರೆ. ಒಳಗಡೆ ಹೋದ್ಮೇಲೆ ಆ ಇಂಟರ್ವ್ಯೂವರು ಜೆನ್ಯೂನಾ ಅಥವಾ ಇಲ್ಲ ನನಗಂತೂ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ತುಂಬ ಸಿಂಪಲ್ ಕ್ವಶನ್ಸ್ನ ಕೇಳ್ತಾರೆ, ಲೈಕ್ ಬೇಸಿಕ್ಸ್, ವೆರಿ ಬೇಸಿಕ್ಸ್ ಕ್ವಶನ್ಸ್ ಕೇಳ್ತಾರೆ. ಕೇಳಿದಾದ್ಮೇಲೆ, ಯಾಕಂದರೆ ನೀವು ಆನ್ಸರ್ ಮಾಡಬೇಕಲ್ಲ ಬ್ರೋ, ನೀವು ಆನ್ಸರ್ ಮಾಡಬೇಕು ಆ ಕ್ವಶನ್ಸ್ನ. ದೆನ್ ದೇ ವಿಲ್ ಟೆಲ್ ಲೈಕ್ ಓಕೆ ನೀವು ಸೆಲೆಕ್ಟ್ ಆಗಿದ್ದಾರೆ, ನಿಮಗೆ ನಾವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮೇಲೆ ಅಸೈನ್ ಮಾಡ್ತೀವಿ ವಿತ್ ದಿ ಸ್ಟೈಫಂಡ್ ಆಫ್ 25 to 30K. ಏನು ಅಲ್ಲಿ JD ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟನ್ನೇ ಅವ್ರು ನಿಮಗೆ ಸ್ಟೈಫಂಡಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೂ ಇದೇ ಥರ ಹೇಳಿದರು. ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಾ, ಈ ಇಂಟರ್ನ್ಶಿಪ್ ನಿಮ್ಗೆ ಬೇಕು ಅಂತಂದರೆ ನೀವೇನು ಮಾಡಬೇಕು, ಅಮೌಂಟ್ನ ಪೇ ಮಾಡಬೇಕು. ನಮ್ಗೆ ಕೇಳಿರೋದು 6,000 to 7,000 ಅಮೌಂಟ್ನ ಕೇಳಿದರು. ಆ್ಯಂಡ್ ಲಿಟ್ರಲಿ ಬ್ರೋ, ಯಾವ ಕಂಪನಿನೂ ನಿಮಗೆ ಜೆನ್ಯೂನ್ ಆಗಿರೋ ಕಂಪನಿ ಇಂಟರ್ನ್ಶಿಪ್ ಅಥವಾ ಜಾಬ್ಗೋಸ್ಕರ ಅಮೌಂಟ್ನ ಕೇಳೋದೇ ಇಲ್ಲ. ಇಫ್ ಸಪೋಸ್ ನೀವೇನಾದರೂ ಜಾಬ್ ಇಲ್ಲ, ಓಕೆ ಇಂಟರ್ನ್ಶಿಪ್ ತೊಗೋಬೇಕು ಅಂತ ನಿಮ್ಗೇನಾದರೂ ಅನ್ಸಿದ್ರೆ ನೀವು ಆ ಅಮೌಂಟ್ನ ಪೇ ಮಾಡೋಕ್ಕೂ ರೆಡಿ ಇರ್ತೀರ. ಕೆಲವೊಬ್ರು ಪೇನು ಮಾಡಿರ್ತಾರೆ. ಮೊದಲು ಇದೇ ಥರ ಇಂಟರ್ವ್ಯೂ ಅಟೆಂಡ್ ಆಗಿ ಅವ್ರು ಅಮೌಂಟ್ನ ಕೊಟ್ಟಿರ್ತಾರೆ. ಇವಾಗ ಅವ್ರ ಹತ್ರ ಏನಾಗಿರುತ್ತೆ ಪಾಸಿಬಿಲಿಟೀಸ್ ಅಂದರೆ, ಒಂದು ವರ್ಕ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಇಲ್ಲ ಅಂತಂದರೆ ಅವರಿಗೆ ಇಂಟರ್ನ್ಶಿಪ್ ಅಥವಾ ಜಾಬ್ ಪ್ರೊವೈಡ್ ಮಾಡಿರೋಲ್ಲ. ಆ ಅಮೌಂಟ್ ಏನು ಕೊಟ್ಟಿರ್ತಾರಲ್ಲ ಇಂಟರ್ನ್ಶಿಪ್ ಅಥವಾ ಜಾಬ್ನ ತೊಗೊಳಕ್ಕೆ, ಅದನ್ನು ರಿಟರ್ನ್ ತೊಗೊಳಕ್ಕೋಸ್ಕರ ಅವರಲ್ಲಿ ಬಂದಿರ್ತಾರೆ. ಒಂದ್ಸಲ ನೀವೇನಾದರೂ ದುಡ್ಡು ಪೇ ಮಾಡಿದ್ರೆ ಆ ಅಮೌಂಟ್ ಅಂತೂ ಅವ್ರು ರಿಫಂಡ್ ಮಾಡೋಕ್ಕೆ ಹೋಗಲ್ಲ. 99% ಕೇಸಸ್ ರಿಫಂಡ್ ಆಗೋದೇ ಇಲ್ಲ. ಸೊ ಪ್ಲೀಸ್ ಬಿ ಅವೇರ್ ಆಫ್ ದೀಸ್ ಕೈಂಡ್ ಆಫ್ ಕಂಪನೀಸ್. ಇಫ್ ನೀವೇನಾದರೂ ಅಪ್ಲೈ ಮಾಡ್ದೇನೆ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಮೇಲಲ್ಲಿ ಕಂಪನಿ ಕಡೆಯಿಂದ ಮೆಸೇಜ್ ಬಂದರೆ ಆ ಕಂಪ್ನಿನ ಅಟೆಂಡ್ ಆಗಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೇನಾದರೂ ಅನಿಸಿದ್ರೆ, ಓಕೆ ಅಟೆಂಡ್ ಆಗಬೇಕು ಅಂತ ಅನಿಸಿದ್ರೆ ಆ ಕಂಪನಿ ಬಗ್ಗೆ ರಿವ್ಯೂ ಮಾಡಿ. ಇಂಟರ್ನೆಟ್ಟಲ್ಲಿ ಲಿಂಕ್ಡ್ಇನ್ನಲ್ಲಿ ಹೋಗಿ, ಆ ಕಂಪ್ನಿ ಪ್ರೊಫೈಲಲ್ಲಿ ಹೋಗಿ, ಆ ಕಂಪ್ನಿಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅದನ್ನು ನೋಡಿ, ಆ್ಯಂಡ್ ಆ ಕಂಪ್ನಿ ಬಗ್ಗೆ ಗೂಗಲ್ ರಿವ್ಯೂ ಮಾಡಿ, ವೆಬ್ಸೈಟ್ನ ವಿಸಿಟ್ ಮಾಡಿ. ಇಷ್ಟೆಲ್ಲ ಆದಮೇಲೆ ಓಕೆ ನಿಮ್ಗೆ ಅನ್ಸಿದ್ರೆ ಈ ಕಂಪನಿ ಜೆನ್ಯೂನ್ ಆಗಿದೆ ಅಂತ, ಸೊ ಯು ಕ್ಯಾನ್ ಗೋ ಫಾರ್ ದಿ ಇಂಟರ್ವ್ಯೂ. ದಿಸ್ ಈಸ್ ವಾಟ್ ಕರೆಂಟ್ಲಿ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮ್ಲಿಲಿ ಯಾರಾದರೂ ಇಂಜಿನಿಯರ್ ಮಾಡ್ತಿದ್ರೆ ಅಥವಾ ಜಾಬ್ ಅಥವಾ ಇಂಟರ್ನ್ಶಿಪ್ ಹುಡುಕ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ. ಸೊ ಲೆಟ್ ದೆಮ್ ನೋ ಯಾವ ಥರ ಸ್ಕ್ಯಾಮ್ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬ್ಯಾಂಗ್ಳೂರಲ್ಲೇ, ಬಟ್ ಬೇರೆ ಲೊಕೇಶನ್ಸಲ್ಲಿ ನನಗೆ ಗೊತ್ತಿಲ್ಲ. ಮೋಟಿವ್ ಆಫ್ ದಿಸ್ ವಿಡಿಯೋ ಏನಂತಂದರೆ, ಯಾವ ಕಂಪನಿಯೂ ನಿಮಗೆ ಜಾಬ್ ಅಥವಾ ಇಂಟರ್ನ್ಶಿಪ್ನ ಪ್ರೊವೈಡ್ ಮಾಡೋದಕ್ಕೆ ಅಮೌಂಟ್ನ ಕೇಳಲ್ಲ ಬ್ರೋ, ರೈಟ್? ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಸೊ ಲೆಟ್ ದೆಮ್ ನೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ರೈಟ್? ದಟ್ಸ್ ಆಲ್.